ಹಲವು ಕ್ಷೇತ್ರಗಳ ಸಾಧಕರಿಗೆ ರಾಜ್ಯ ಗೌರವ ಪ್ರಶಸ್ತಿ ಸಮಾರಂಭನ ಹಮ್ಮಿಕೊಂಡಿದ್ವಿ. ಅನ್ನದಾತರ ಅವರು ಎಲ್ಲೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಅನ್ನ ಹಾಕ್ತಾರೆ ಅಂತ ವಿದ್ಯಾವಂತರಿಗೆ ಇವತ್ತು ಒಳ್ಳೇದಾಗ್ಲಿ. ಅವರ ಶ್ರಮ, ಅವರು ಪಡೆದಿರ್ತಕ್ಕಂಥ ಗೌರವ, ನಿಜವಾದ ಗೌರವ ಪ್ರಶಸ್ತಿ ಅವರಿಗೆ ಸಲ್ಲಬೇಕು ಅಂತ ಕೇಳ್ಕೊಳ್ತಾ ನಮಗೆ ಇವತ್ತು ಪ್ರಶಸ್ತಿ ಒಂದು ಪುರಸ್ಕಾರ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ತಾವೇ ಹೇಳ್ತೀರಾ? ನಮಸ್ಕಾರ, ನಾನು ಕನ್ನಡ ಶಿಲ್ಪಿ ಕರ್ನಾಟಕ ಪ್ರಜಾಪರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಶೇಖಿಗೌಡರಿದ್ದಾರೆ. ಇವತ್ತು ಏನು 10ನೇ ತಾರೀಕು ಶುಕ್ರವಾರ ಕರ್ನಾಟಕ ರಾಜ್ಯದ ಕನ್ನಡಿಗರಿಗೆ ಹಲವು ಕ್ಷೇತ್ರಗಳ ಸಾಧಕರಿಗೆ ರಾಜ್ಯ ಗೌರವ ಪ್ರಶಸ್ತಿ ಸಮಾರಂಭನ ಹಮ್ಮಿಕೊಂಡಿದ್ವಿ. ಹೀಗೆ ಸಾವಿರಾರು ಜನ ಸಾಕ್ಷಿಯಾಗಿದ್ದಾರೆ. ಮತ್ತೆ ಇಲ್ಲಿ ಒಂದು ಮಹಿಳೆ ಆಟೋ ಓಡಿಸ್ತಾಳೆ. ಆ ಮಹಿಳೆ ಆಟೋ ಓಡಿಸ್ಕೊಂಡು ತನ್ನ ಜೀವನನ ರೂಪಿಸ್ಕೊಂಡು ಆಕೆ ಅದೇ ತರ ಕಷ್ಟದಲ್ಲಿರ್ತಕ್ಕಂಥ 100 ಮಹಿಳೆಯರಿಗೆ ಆಟೋ ಓಡಿಸುವಂತ ಕೆಲಸನ ಕಲಿಸ್ಕೊಟ್ಟು ಡ್ರೈವಿಂಗ್ ನ, ಮತ್ತೆ ಲೋನ್ ಅಲ್ಲಿ 100 ಜನ ಹೆಣ್ಮಕ್ಳಿಗೂ ಡ್ರೈವಿಂಗ್ ಕಲಿಸ್ಬಿಟ್ಟು ಆಟೋ ಕೊಡಿಸುವಂತದ್ದು ಕೆಲಸ ಮಾಡ್ತಾರೆ. ಆ ಒಂದು ಹೆಣ್ಮಕ್ಳಿಗೂ ಕೂಡ ನಾವು ಸಂಘಟನೆ ವತಿಯಿಂದ ಏನಿವತ್ತು ರಾಜ್ಯ ಗೌರವ ಪ್ರಶಸ್ತಿನ ಕೊಟ್ವಿ. ಮತ್ತೆ ಪೊಲೀಸ್ ಇಲಾಖೆ ಬಗ್ಗೆ ಯಾವಾಗ್ಲೂ ನೆಗೆಟಿವ್ ತೋರಿಸುವಂತ ಒಂದು ಕಡೆ ಕೆಟ್ಟವರು ಎಲ್ಲಾ ಕ್ಷೇತ್ರದಲ್ಲಿ ಇದ್ದಾರೆ. ಯಾಕಂದ್ರೆ ಎಲ್ಲಾ ಕ್ಷೇತ್ರದಲ್ಲಿ ಮನುಷ್ಯರೇ ಇರ್ತಾರೆ, ದೇವ್ರು ಎಲ್ಲೂ ಇರಲ್ಲ. ಹಾಗಾಗ್ಬಿಟ್ಟು ಕೆಟ್ಟವರು ಎಷ್ಟಿರ್ತಾರೋ ಒಳ್ಳೆಯವರು ಅಷ್ಟೇ ಇರ್ತಾರೆ. ಕೆಲವರು ಕೆಟ್ಟವ್ರನ್ನ ತೋರಿಸ್ಬೋದು, ನಾವು ಒಳ್ಳೆಯನ್ನ ತೋರಿಸುವಂತ ಒಂದು ಪ್ರಯತ್ನ ಮಾಡಿದ್ದೀವಿ. ಪೊಲೀಸ್ ಇಲಾಖೆ ಸುಮಾರು 60ರಷ್ಟು ಭಾಗ ಏನು ಇನ್ಸ್ಪೆಕ್ಟರ್ಗಳಿಗೆ ಮತ್ತೆ ACP ಅವರಿಗೆ, DCP ಅವರಿಗೆ ಏನು ರಾಜ್ಯ ಗೌರವ ಪ್ರಶಸ್ತಿ ಪ್ರದಾನ ಕೊಡುವಂತ ಕೆಲಸ ಇವತ್ತು ಹಮ್ಮಿಕೊಂಡಿದ್ವಿ. ಇಡೀ ಕರ್ನಾಟಕದ ಪೊಲೀಸ್ ಇಲಾಖೆನೇ ಇವತ್ತು ಖುಷಿ ಪಡುವಂತ ವಿಚಾರ. ಎಲ್ರೂ ಹೆಮ್ಮೆಯಿಂದ ನಮಗೆ ಇದು ತುಂಬಾ ಒಳ್ಳೆ ಕೆಲಸ. ನಮ್ಮ ಪೊಲೀಸರಿಗೆ ಎಲ್ಲ ಒಂಥರ ಈ ಕೆಟ್ಟದಾಗ ನೋಡ್ತಾ ಇದ್ರು ಜನ, ಸಾರ್ವಜನಿಕರು. ಇಂಥ ಒಂದು ಸಂದರ್ಭದಲ್ಲಿ ನೀವು ಈ ಒಂದು ಕಾರ್ಯಕ್ರಮ ಮಾಡ್ಬಿಟ್ಟು ನಮ್ಮ ಒಂದು ಹಿರಿಮೆನ ನೀವು ಹೆಚ್ಚಿದ್ದೀರಾ ಅಂತ ಹೇಳ್ಬಿಟ್ಟು ಕೃತಜ್ಞತೆನ ಇಡೀ ಕನ್ನಡಿಗರಿಗೆ ಮತ್ತೆ ಪೊಲೀಸ್ ಅವ್ರನ್ನ ಒಳ್ಳೆಯರಾಗಿ ನೋಡಿ ಒಳ್ಳೆಯವರು ಇದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹೇಳಂತ ಕೆಲಸ ಸುಮಾರು ಜನ ಪೊಲೀಸ್ ಅವ್ರು ಮಾಡಿದ್ದಾರೆ. ಮತ್ತೆ ಈ ಕಾರ್ಯಕ್ರಮಕ್ಕೆ ಸಾರಾ ಗೋವಿಂದಣ್ಣವರು ಬಂದು ಈ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಸಾಕ್ಷಿ ಆದ್ರು, ಬೆಂಬಲ ಮತ್ತೆ ಸಹಕಾರ ಮತ್ತೆ ಆಶೀರ್ವಾದ ಮಾಡೋಗಿದ್ದಾರೆ. ಸಾವಿರಾರು ಜನ ಬೆಳಿಗ್ಗೆ ಸುಮಾರು 9 ಗಂಟೆಯಿಂದ ನೋಡಿ ಈಗಲೂ ಸಮೇತ 1:30-2 ಗಂಟೆ ಆಗ್ತಾ ಇದೆ. ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಸಾವಿರಾರು ಜನ ಬಂದಿದ್ದಾರೆ. ಮತ್ತೆ ಬೆಳಿಗ್ಗೆ ಲಘು ಉಪಹಾರ, ಮಧ್ಯಾಹ್ನ ಊಟದ ವ್ಯವಸ್ಥೆ ಅವ್ರಿಗೆ ಮಾಡಿಸಿದ್ವು, ಜನಗಳಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ. ಮತ್ತೆ ಇನ್ನು ದೀಪಾವಳಿ ಹಬ್ಬ ಬರ್ತಾ ಇರೋದ್ರಿಂದ ಎಷ್ಟೋ ಜನ ಹೆಣ್ಮಕ್ಳಿಗೆ ಇವತ್ತು ಶಕ್ತಿ ಇಲ್ಲ ತಗೊಳ್ಳೋಕೆ, ಮತ್ತೆ ದುಡಿಮೆಗಳೆಲ್ಲ ಕಡಿಮೆ ಆಗ್ಬಿಟ್ಟು ಏನೋ ಎಲ್ಲಾದ್ರಲ್ಲೂ ದರ ಹೆಚ್ಚಳ ಆಗ್ಬಿಟ್ಟು ಜೀವನನೇ ಕಷ್ಟ ಆಗಿದೆ. ಅಂತ ಸಂದರ್ಭ ಅಂತ ಒಂದು ಬಡವ್ರ ಹೆಣ್ಮಕ್ಳಿಗೆ ಗುರ್ತಿಸಿ ಒಂದು ಅಷ್ಟು ಜನಕ್ಕೆ ದೀಪಾವಳಿ ಪ್ರಯುಕ್ತ ಒಬ್ಬ ಅಣ್ಣನಾಗಿ ಒಂದು ಏನ್ ಹೇಳ್ತಾರೆ ತವ್ರ ಮನೆಯ ಒಂದು ಉಡುಗೊರೆ ಅನ್ನೋದ್ ರೀತಿಯಲ್ಲಿ ಸೀರೆಗಳನ್ನ ಕೆಲವರಿಗೆ ಇಡೀ ರಾಜ್ಯಕ್ಕೆ ಹಂಚೋಷ್ಟು ಕುಬೇರ ಅಂತೂ ನಾನಲ್ಲ. ಮತ್ತೆ ಆ ತರ ಶಕ್ತಿ ಇನ್ನೂ ದೇವ್ರು ಕೊಟ್ಟಿಲ್ಲ. ಕೊಟ್ರೆ ಇಡೀ ರಾಜ್ಯದ ಪಕ್ಕದ ರಾಜ್ಯಕ್ಕೂ ಬೇಕಾದ್ರೆ ಕೊಡೋಣ. ಈಗ ಏನ್ ನಮ್ಗೆ ದೇವ್ರು ಕೊಟ್ಟಿನ ಆ ಶಕ್ತಿನ ನಾವು ಕೆಲವು ಬಡ ಹೆಣ್ಮಕ್ಳಿಗೆ ಕೊಡುವಂತ ಕೆಲಸ ಮಾಡಿದೀವಿ. ಮತ್ತೆ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಏನೋ ಸಾರಂಗೋವಿಂದಣ್ಣ ಮತ್ತೆ ಸೈಯದ್ ಸಲಾಮಣ್ಣ ಅವರು ಮತ್ತೆ ಅಲ್ಸೂರ್ ಗೇಟ್ ವುಮೆನ್ಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಶಿವಪ್ಪಣ್ಣವ್ರು ಬಂದು ಮತ್ತೆ ಇನ್ನು ಹಲವಾರು ಗಣ್ಯರು ಬಂದು ಮತ್ತೆ ರಾಜ್ಯದ ಮೂಲೆ ಮೂಲೆಯಿಂದನೂ ಬಂದು ಈ ಒಂದು ಪ್ರಶಸ್ತಿ ಪ್ರದಾನದ ಕಾರ್ಯಕ್ರಮದಲ್ಲಿ ಏನೋ ಭಾಗಿಯಾಗಿ ಅದನ್ನ ಸ್ವೀಕಾರ ಮಾಡುವಂತ ಕೆಲಸ ಅವ್ರಿಗೆಲ್ರಿಗೂ ಮತ್ತೆ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲ ಕೊಟ್ಟಿರ್ತಕ್ಕಂಥ ಎಲ್ಲಾ ಒಂದು ಕಾರ್ಯಕರ್ತರಿಗೆ, ಸಂಘಟನೆಯ ಮತ್ತೆ ರಾಜ್ಯಾಧ್ಯಕ್ಷರಿಗೆ, ಮತ್ತೆ ಬಳ್ಳಾರಿ ಜಿಲ್ಲಾಧ್ಯಕ್ಷರು ಸಮೀರ್ ಅವರಿಗೆ, ಮತ್ತೆ ಬಳ್ಳಾರಿ ಏನೋ ರಿಪೋರ್ಟರ್ ಆಗಿರ್ತಕ್ಕಂಥ ಹಬೀಬ್ ಅವರಿಗೆ, ಮತ್ತೆ ಇನ್ನು ಯಾರೋ ನಮ್ಮ ಜೊತೆಲಿ ಎಷ್ಟು ಜನ ಇದ್ದಾರೆ, ರಫೀಕ್ ಅವರು, ಮತ್ತೆ ಅಷ್ಟಲ್ಲದೆ ಏನೋ ಬೌನ್ಸರ್ಗಳು ನಮ್ಮ ತಮ್ಮ ಹೆಸರಲ್ಲಿ ಶಂಕರ್ ಮತ್ತೆ ಅವ್ರ ತಂಡ ಬೌನ್ಸರ್ಗಳು ಬಂದು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದ್ದಾರೆ. ಮತ್ತೆ ಪತ್ರಕರ್ತರು ಕೂಡ ತಾವೆಲ್ಲ ಬಂದು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಇಲ್ಲ, ಸರ್ಕಾರಕ್ಕೆ ಇಡುವಂಥದ್ದು ಪ್ರತಿಯೊಂದೂ ಬೇಡಿಕೆನೆ. ಬೆಳಿಗ್ಗೆ ಎದ್ದು ಕಣ್ಣು ಬಿಟ್ಟು ಟೀ ಕಾಫಿ ಕುಡಿಯೋದ್ರಿಂದ ರಾತ್ರಿ ಊಟ ಮಾಡಿ ಮಲಗೋರು ಎಲ್ಲಾನು ಬೇಡಿಕೆ ಇದೆ ಸರ್ಕಾರಕ್ಕೆ. ಹಾಗಾಗ್ಬಿಟ್ಟು 1-2 ಆದ್ರೆ ಸಮಸ್ಯೆಗಳು ಬಗೆಹರಿಯಲ್ಲ. ಹಾಗಾಗ್ಬಿಟ್ಟು ಬೇಡಿಕೆ ಅನ್ನೋದು ಪ್ರತಿಯೊಂದು ಇದೆ. ಯಾಕಂದ್ರೆ ನಮ್ದೇ ದುಡ್ಡು, ನಾವೇ ಕಟ್ತಾ ಇರ್ತಕ್ಕಂಥ ಟ್ಯಾಕ್ಸ್ ನ ನಮ್ಗೆ ತೀರ್ಸ್ಕೊಡ್ತಾ ಇರೋದ್ರಿಂದ ನಮ್ದೇ ದುಡ್ಡು. ಬೇಡ ಅಂತದ್ ಏನಿಲ್ಲ. ಬೇಡಿದ್ರು ಈಗಿರೋಂಥ ಪರಿಸ್ಥಿತಿಲಿ ಏನು ಸಿಗಲ್ಲ ಅನ್ನೋದು ಒಂದು ದೃಢವಾಗಿದೆ. ಯಾಕಂದ್ರೆ ಇದೇ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ ಯಾವ್ದನ್ನು ಸಮೇತನೂ ಏನೋ ಬಡವರ ಪರವಾಗಿ ಏನೋ ಎಲ್ಲಾ ಒಂದು ಸಹಕಾರಗಳನ್ನ ಕೊಡೋದಿಕ್ಕೆ ಆಗಲ್ಲ.
ಎಷ್ಟರ ಮಟ್ಟಿಗೆ ಕೊಡ್ಬೇಕು ಅಷ್ಟು ಮಟ್ಟಿಗೆ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ. ನಿಜವಾಗ್ಲೂ ಕರ್ನಾಟಕ ಪ್ರಜಾಪರ ವೇದಿಕೆ ಅಧ್ಯಕ್ಷರಾದ ನಮ್ಮ ಚಪ್ಪಿ ಅಣ್ಣವರು ಭೇದ ಭಾವ ಇಲ್ಲ, ಯಾವುದೇ ಜಾತಿ ಇಲ್ಲ, ನಾವೆಲ್ಲರೂ ಅಣ್ತಮ್ಮಂದ್ರಾಗಿ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಈ ಕನ್ನಡ ಶಾಲೆಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು, ಒಂದು ಗೌರವ ಕೊಡ್ಬೇಕು ಅನ್ನೋದು ಅವ್ರ ಉದ್ದೇಶ. ಎಲ್ಲರೂ ಒಂದು ರಾಜ್ಯ ಗೌರವ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಿದ್ರು. ಬಹಳ ದೊಡ್ಡ ಗುಣ ಅವ್ರಿಗೆ, ನಿಜವಾಗ್ಲೂ ಅವ್ರಿಗೆ ಬೆಲೆ ಕಟ್ಟಕ್ಕಾಗಲ್ಲ. ನಾವು ಕೂಡ ಅನೇಕ ವಿಷ್ಣು ಸೇನೆ ರಾಜ್ಯಾಧ್ಯಕ್ಷರಾಗಿ 40 ವರ್ಷನಿಕ ಕನ್ನಡ ಪರ ಹೋರಾಟ, ವಿಷ್ಣು ಪರ ಕಷ್ಟಗಳು ಬಂದಾಗ, ವಿಷ್ಣು ಸ್ಮಾರಕದ ಬಂದಾಗ ತೊಂದರೆ ಆದಾಗ ಚಪ್ಪೇಣ್ಣ ಕೂಡ ನಾವು ಕೈ ಜೋಡಿಸಿದ್ದಾರೆ. ಇವತ್ತು ವಿಷ್ಣು ಸ್ಮಾರಕ ಮೈಸೂರಲ್ಲಿ ಆಗಿದೆ. ಇವತ್ತು ಅವ್ರ ಕನ್ನಡ ಇನ್ನಂತ ಅನೇಕ ಕಾರ್ಯಕ್ರಮಗಳು ಮಾಡ್ಲಿ, ಇನ್ನ ಅನೇಕ ಅವರು ಇದು ಇವತ್ತೇನು ಇವತ್ತು ನಾವು ನಿರೀಕ್ಷಿದ್ವಿ 200 ಜನ ಆದ್ರೆ ಒಂದ್ 2-3 ಸಾವಿರ ಜನ ಸೇರ್ಬಿಟ್ರು. ನಮ್ಗೆ ಬಹಳ ಸಂತೋಷ ವಿಷಯ. ನಿಜವಾಗ್ಲೂ ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ ಅಂತ ವ್ಯಕ್ತಿ ನಮ್ಮ ಜೊತೆಯಲ್ಲಿ ಅವ್ರು ಯಾವುದೇ ಭೇದ ಭಾವ ಅಲ್ಲ. ನಾವೆಲ್ಲ ಅಣ್ತಮ್ಮಂತರಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕಾಗುತ್ತೆ, ತಾರತಮ್ಯ ಮಾಡಬಾರ್ದು. ಇವತ್ತು 70% ಜನ ಈಗೋಗಳೇ, ಆದ್ರೆ ಅವ್ರ ಮನ್ಸಲ್ಲಿಲ್ಲ. ಎಲ್ಲರನ್ನ ಕರೆಸಿ ಎಲ್ರಿಗೂ ಗೌರವಿಸಿದ್ರು, ಅದು ದೊಡ್ಡ ಗುಣ. ಅಂತ ದೊಡ್ಡ ಮನುಷ್ಯನಿಗೆ ನಾವು ಕೂಡ ಅವ್ರ ಮುಂದೆ ನಾವು 10 ವರ್ಷ ಸ್ನೇಹಿತರಾಗಿ ಎಲ್ಲಿ ನಮ್ಮಲ್ಲಿ ಅಣ್ಣ ತಮ್ಮರ ತರ ನೋಡಿದ್ರಿ. ನಮ್ಮ ಅಣ್ಣ ತಮ್ಮರಲ್ಲಿ ಒಂದು ಮದುವೆ ಆಗೋವರೆಗೂ ಸ್ವಲ್ಪ ಮದುವೆ ಆಗಕ್ ಮುಂಚೆ ಎಲ್ಲ ಪ್ರೀತಿ ಇರ್ತೈತಿ, ಆಮೇಲೆ ಎಲ್ಲ ದಾಯಾದಿಗಳಾಗ್ತಿರಿ. ಆದ್ರೆ ಅವ್ರ ಮನ್ಸಲ್ಲಿ ಅವ್ರು ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು, ಎಲ್ಲರೂ ಪ್ರೀತಿಯಿಂದ ಗೌರವಿಸಬೇಕು, ಎಲ್ಲರೂ ನಾವು ಅಣ್ಣ ತಮ್ಮದ್ರಾಗ ಬಾಳ್ಬೇಕಂತ ತೋರಿಸ್ಕೊಳ್ಳೋದು ನಿಜವಾಗ್ಲೂ ಕನ್ನಡ ಸೇಪಿಯವರಿಗೆ ನನ್ಗಂತೂ ಬಹಳ ಖುಷಿ ಆಗುತ್ತೆ. ನಮ್ಮ ಮಹಿಳಾ ಅಧ್ಯಕ್ಷರು ಇವತ್ತೆಷ್ಟು ಜನ ಬಂದಿದ್ರು ಅಂದ್ರೆ, ಇಷ್ಟೆಲ್ಲ ಸಂಪಾದನೆ ಮಾಡಿದ್ರೆ ಜನ ಅಂದ್ರೆ ನಿಜವಾಗ್ಲೂ ಅವ್ರದ್ದು ದೊಡ್ಡ ಗುಣ. ನಮ್ಮನ್ನ ಒಂದ್ಸಲ ಎಲ್ಲ ಕಾರ್ಯಕ್ರಮ ಒಂದು ಊಟಕ್ಕೆ ಹೋಗ್ಬೇಕಂತ ಹೇಳಿ ಊಟಕ್ಕೆ ಕರೆಸ್ತಾರೆ. ಒಂದು 20-30 ಜನ ಅಂದ್ರೆ ಅಲ್ಲಿ 400-500 ಜನ ಬಂದ್ಬಿಡ್ತಾರೆ. ಯಾಕಂದ್ರೆ ಕರೇಜನೇ ಬಂದ್ಬಿಡ್ತಾರೆ. ಅಂತ ದೊಡ್ಡ ಮನುಷ್ಯರು, ಅನ್ನದಾತರು ಅವರು. ಎಲ್ಲೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಅನ್ನ ಹಾಕ್ತಾರೆ. ಅಂತ ಹೃದಯವಂತಿಗೆ ಇವತ್ತು ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ಮ ಮಾಧ್ಯಮದವ್ರಿಗೆ ನಾನು ಬಹಳ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಪ್ರತಿಯೊಂದು ಬಗ್ಗೆ ಮಾಧ್ಯಮಕ್ಕೆ ಗೌರವ ಕೊಡಬೇಕು. ಯಾಕಂದ್ರೆ ನೀವು ಬಿಸಿಲು ಊಟ ಎಷ್ಟೊತ್ತು ಮಾಡ್ತೀರೋ, ಎಷ್ಟೊತ್ತು ಮಾಡಲ್ವೋ, ಮನೆಗೆ ಎಷ್ಟೊತ್ತು ಹೋಗ್ತೀರೋ, ಪ್ರತಿಯೊಂದು ಅರ್ಜಿಂಟ್ ಮಾಡ್ತೀರಾ, ಪ್ರತಿಯೊಂದು ಮೆಸೇಜ್ ತಗೊಂತೀರಾ ಅಂತ ಹೇಳ್ತಾ ಕರ್ನಾಟಕ ವಿಷ್ಣು ರಾಜ್ಯಾಧ್ಯಕ್ಷರು ವಿಷ್ಣು ಚಂದ್ರ ಇನ್ನ ಚಪ್ಪೇಣ್ಣ ಜೊತೆಗೆ ನಾವೆಲ್ಲ ಇರ್ತೀವಿ. ಅವ್ರ ಜೊತೆ ಕೈ ಬಲಪಡಿಸೋಣ ಅಂತ ಹೇಳ್ತಾ ಜೈ ಕರ್ನಾಟಕ. ಎಲ್ಲಾರು ಇವತ್ತ ನಮ್ಮ ಕಾರ್ಯಕ್ರಮ ನಡೆದೈತೆ, ಅದಕ್ಕೆಲ್ಲರಿಗೆ ಅಭಿನಂದನ್, ನಮಸ್ಕಾರ. ಕಾರ್ಯಕ್ರಮ ಬಂದು ಎಲ್ಲರಿಗೂ ಅಭಿನಂದನೆಗಳು. ಏನಿವತ್ತು ರಾಜ್ಯ ಗೌರವ ಪ್ರಶಸ್ತಿಯನ್ನ ನಮ್ಮ ಕನ್ನಡ ಶೆಫಿ ಅವರು, ವಿಶೇಷವಾಗಿ ಕನ್ನಡ ಶೆಫಿ ಅಂತಂದಾಗ ಕರ್ನಾಟಕದಲ್ಲಿ ನೆಲಮೂಲ ಸಂಸ್ಕೃತಿ ಅಥವಾ ಈ ನೆಲಕ್ಕೆ ಅಥವಾ ಆದಂತ ಅನ್ಯಾಯ ಸಂದರ್ಭದಲ್ಲಿ ಮೊದಲು ಕೈ ಎತ್ತುವಂತಾರೆ ಯಾರಾದ್ರೂ ಇದ್ರೆ ನನ್ನ ಪ್ರಕಾರ ಶೆಫಿ ಅವರು. ಇವತ್ತು ಅವರ ವೇದಿಕೆ ಕೇವಲ ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥದ್ದು 200-300 ಜನ ಬರ್ಬೋದು ಅನ್ಕೊಂಡಿದ್ರು ಅಷ್ಟೇ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ ಅಂತಂದ್ರೆ ಅವರು, ಅವರ ಶ್ರಮ, ಅವರು ಪಡೆದಿರ್ತಕ್ಕಂಥ ಗೌರವ, ನಿಜವಾದ ಗೌರವ ಪ್ರಶಸ್ತಿ ಅವರಿಗೆ ಸಲ್ಲಬೇಕು ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಯ್ತು. ಈ ಬಂದಂತ ಎಲ್ಲ ಕನ್ನಡಾಭಿಮಾನಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳು. ಒಳ್ಳೆದಾಗಲಿ, ಶುಭವಾಗಲಿ. ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕರಾದ ನಮ್ಮ ಸಫಿ ಸರ್ ನಮ್ಗೆ ಇವತ್ತಿಂದ ಏನ್ ಪರಿಚಯ ಅಲ್ಲ, 15 ವರ್ಷ 20 ವರ್ಷದಿಂದ ನೋಡ್ತಾ ಇದೀವಿ ಅವ್ರನ್ನ ನಾವು. ಕನ್ನಡ ಅಂತ ಬಂದಾಗ ಅವ್ರದ್ದೊಂದು ಅಭಿಮಾನ ತುಂಬಾ ಜಾಸ್ತಿನೇ ಕಾಣಿಸ್ತಾ ಇದೆ ನಮ್ಗೆ. ಯಾಕೆಂದ್ರೆ ಎಲ್ಲೇ ಒಂದ್ ಹೆಣ್ಮಕ್ಳಿಗೆ ಅನ್ಯಾಯ ಆದ್ರೆ, ಒಂದ್ ಇದಾದ್ರೆ ಅಲ್ಲಿ ಹೋಗಿ ಕೇಸ್ ಹಾಕಿದ್ರೂ ಪರವಾಗಿಲ್ಲ ಅಂತ ತುಂಬಾ ಹೋರಾಟ ಮಾಡ್ತಾ ಇದ್ದಾರೆ. ಮೊನ್ನೆ ಇನ್ನು ನಮ್ಮ ಇದ್ಲಿ ಏನೇ ಆವಿನ ರೋಡಲ್ಲಿ ಒಂದ್ ಹೆಣ್ಮಗು ಸ್ಯಾರಿ ಕದ್ಲು ಅನ್ನೋ ವಿಚಾರಕ್ಕೆ ಅವರು ಕಾಲಲ್ಲಿ ಒದ್ದು ಎಲ್ಲ ತಾಯಿನ ಎಷ್ಟು ಅವಮಾನ ಮಾಡಿದ್ರು. ಆ ಒಂದು ಬಗ್ಗೆ ಅಯ್ಯಪ್ಪ ಹೋಗಿ ನಮ್ಮ ಸಫಿ ಸಾರು, ಸೇಕಿಗೌಡ್ರೆಲ್ಲ ಹೋಗಿ ನಮ್ಮ ಇವತ್ತು ಅವ್ರನ್ನ ಅಂಗಡಿ ಮುಚ್ಚೋವರೆಗೂ ಬಿಡ್ದಿರ ಅಲ್ಲೊಂದು ಕೇಸ್ ಹಾಕಿ ಒಂದು ಹೆಣ್ಮಗಳಿಗೆ ಒಂದು ನ್ಯಾಯ ಕೊಡ್ಸಿದ್ದಾರೆ. ಅವರಿಗೆ ಶಿಕ್ಷೆ ಕೊಡೋದಿಕ್ಕೆ ಅವ್ರಿಗೇನು ಹಕ್ಕಿಲ್ಲ. ಒಂದ್ ಕೇಸ್ ಹಾಕಿ ಬಿಟ್ಬಿಡ್ಬೋದಾಗಿತ್ತು. ಅವ್ರ ತಾಯಿನ ಆಗಿದ್ರೆ ಅವ್ರು ಓದಿತಾ ಇರ್ಲಿಲ್ಲ. ಏನೋ ಉಟ್ಕೊಳಕ್ ಗತಿ ಇರ್ಲಿಲ್ಲ ಪಾಪ. ಎಮ್ಮನ್ ನೋಡಿದ್ರಂಗ್ ಕಾಣಿಸುತ್ತೆ ಪಾಪ, ಎತ್ತ ತಾಯಿ ಅಲ್ವಾ, ಹಂಗಾಗುತ್ತೆ. ಹೆಣ್ಮಕ್ಳಾದವ್ರು ನಾವು ಸಹಿಸ್ಕೊಳಕ್ ಆಗೋದಿಲ್ಲ. ಅಂತ ಒಂದು ಏನೇ ಒಂದು ಹೋರಾಟ ಇದ್ರು ಅವ್ರು ಮುಂದೆ ನುಗ್ಗಿ ಇವತ್ತು ಜನಪರ ವೇದಿಕೆ ಅಂತವ ಪ್ರಜಾವೇದಿಕೆ ಅಂತ ಮಾಡ್ಕೊಂಡು ಅವ್ರು ಮುಂದೆ ನುಗ್ಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ. ನಾವು ಜೊತೆಯಾಗಿ ಇದ್ದೀವಿ, ನಿಂತಿರ್ತೀವಿ ಯಾವತ್ತಿದ್ರು. ಅದು ನಮ್ಗೆ ತುಂಬಾ ಶೋಭೆ ತರುತ್ತೆ. ಯಾಕೆಂದ್ರೆ ಇಂತ ಒಂದು ಯುವಕರು ಮುಂದೆ ಬರೋದು ತುಂಬಾ ಕಷ್ಟ. ಇವತ್ತು ಕೇಸ್ ಹಾಕಿಸ್ಕೊತೀವಿ ಅಂದ್ರೆ ಹಿಂದೆ ಓಡೋಗಿ ಮೈಲಿ ದೂರ ಓಡೋಗ್ತಾರೆ. ಅಂತದ್ರಲ್ಲಿ ಇವತ್ತು ಕೇಸ್ ಹಾಕಿದ್ರು ಪರವಾಗಿಲ್ಲ ಅಂತ ಒಳ್ಳೆ ರಾಜಹುಲಿ ತರ ನುಗ್ಗಿ ಅವ್ರು ಮುಂದೆ ಹೋಗ್ತಾರಲ್ಲ, ಅದು ನಮಗೆ ತುಂಬಾ ಖುಷಿ ಆಗುತ್ತೆ. ಹೆಣ್ಮಕ್ಳಿಗೆ ಅದು ಒಳ್ಳೆ ಇದು ಬೆಳವಣಿಗೆ, ಇದು ಸಂಘಟನೆ ತುಂಬಾ ಚೆನ್ನಾಗಿ ಬೆಳೀಲಿ ಅಂತ ನಾನು ತುಂಬಾ ಆಶಿಸ್ತೆ ಮಾಡ್ತೀನಿ. ಅಭಿನಂದನೆಗಳು. ಅಭಿನಂದನೆಗಳನ್ನ